ಗ್ರೇಟರ್ ಬೆಂಗಳೂರು ಅಕ್ಷರಶಃ ವಾಟರ್ ಬೆಂಗಳೂರು ಆಗಿ ಬದಲಾಗಿದೆ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲೇ ಕಾರು ಬಸ್ಸುಗಳು ಓಡಾಡ್ತಾ ಇದ್ದಂತಹ ಜಾಗದಲ್ಲಿ ಬೋಟು ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಪೂರ್ವ ಮುಂಗಾರು ಅಕ್ಷರಶಃ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರನ್ನ ತತ್ತರಿಸುವಂತೆ ಮಾಡಿದೆ. ಜನಜೀವನ ಅಸ್ತವ್ಯಸ್ತವಾಗಿದ್ದು ಸಾಲು ಸಾಲು ಸಮಸ್ಯೆಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಒಂದೇ ಒಂದು ದಿನದ ಮಳೆ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರು ಮಳೆಗೆ ಹೈರಾಣಾದ ಜನ, ಸರ್ಕಾರದ ವಿರುದ್ಧ ಸಿಡಿದ ಬೆಂಗಳೂರಿಗರಿಗೆ ಬೋಟ್ ಭಾಗ್ಯ ಕರುಣಿಸಿ ಅಂತ ಆಕ್ರೋಶ. ಬೆಂಗಳೂರಿನಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಬಲು ಜೋರಾಗಿಯೇ ಇದೆ. ವಾಡಿಕೆಗಿಂತಲೂ ಹೆಚ್ಚಾಗಿ ವರುಣ ಅಬ್ಬರಿಸಿದ್ದು ಜನರನ್ನ ಹೈರಾಣಾಗಿಸಿದೆ. ಅತ್ತ ಧಾರಾಕಾರ ಮಳೆ ಜನರನ್ನ ಸುಸ್ತಾಗಿಸಿದ್ರೆ, ಇತ್ತ ಮುಳುಗಿರೋ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಜನರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಹೌದು, ನಗರದಲ್ಲಿ ಅನೇಕ ಪ್ರದೇಶಗಳು ಮಳೆಗೆ ಮುಳುಗಡೆಯಾಗಿವೆ. ಜನ ಮನೆಯಿಂದ ಆಚೆ ಬರೋಕೆ ಆಗದ ಸ್ಥಿತಿ ಕೂಡ. ಇದಕ್ಕೆ ಮುಖ್ಯ ಕಾರಣ ಸರ್ಕಾರ ಬೆಂಗಳೂರಿನಲ್ಲಿ ಮಳೆ ಎದುರಿಸುವ ನಿಟ್ಟಿನಲ್ಲಿ ಸಿದ್ಧತೆ ಮಾಡಿಕೊಳ್ಳದೇ ಇರೋದು. ಇದೇ ಕಾರಣಕ್ಕೆ ಜನರಿಂದ ಸರ್ಕಾರದ ವಿರುದ್ಧ ಆಕ್ರೋಶದ ಕಟ್ಟೆ ಹೊಡೆದಿದೆ. ಈಗ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತಾ ಇದ್ದಾರೆ. ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು, ಹೈಟೆಕ್ ಬೆಂಗಳೂರು ಎಲ್ಲ ಮಾಡ್ತಾ ಇದ್ದಾರೆ. ಫಸ್ಟ್ ನಮ್ಮ ಇದು ಬೋಟ್ ಹೇಳಿದ್ರಲ್ಲ, ಬೋಟ್ ಬಗ್ಗೆ ಫಸ್ಟ್ ಬೋಟ್ ಬಗ್ಗೆ ಕೊಟ್ಬಿಡ್ಲಿ, ಆಮೇಲೆ ಬ್ರ್ಯಾಂಡ್ ಬೆಂಗಳೂರು ಮಾಡಲಿ. ಒಂದೊಂದು ಏರಿಯಾಗೆ ಒಂದು 10 ಬೋಟ್ ಕೊಟ್ಬಿಟ್ಟು ಫಸ್ಟು ಅದನ್ನು ಜನ ಟೂ ವೀಲರ್ ಓಡಾಡ್ತಾ ಇದೆ ಸರ್. ಎಲ್ಲಿ ಗುಂಡಿ ಇದೆ ಅಂತ ಗೊತ್ತಾಗೋದಿಲ್ಲ. ರಾತ್ರಿ ಹೋಗ್ಬೇಕಾದ್ರೆ ಮನೆಗೆ ಎಲ್ಲಿ ಗುಂಡಿ ಇದೆ, ಎಲ್ಲಿ ಬೀಳ್ತೀವಿ, ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಅಪೂರ್ಣ ಕಾಮಗಾರಿ ಜನರಿಗೆ ನಿತ್ಯ ಕಿರಿಕಿರಿ. ರಾಜಕಾಲುವೆ ಚರಂಡಿ ಹೂಳೆತ್ತಿಸದೆ ನಿರ್ಲಕ್ಷ್ಯ. ನಗರದ ಬಹುತೇಕ ಕಡೆ ಕಾಮಗಾರಿಗಳು ಆರಂಭವಾಗಿ ತಿಂಗಳುಗಳೇ ಉರುಳಿದ್ರು. ಮಳೆಗಾಲಕ್ಕೂ ಮುನ್ನ ಅವುಗಳನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಜೊತೆಗೆ ರಾಜಕಾಲುವೆ ಚರಂಡಿಗಳ ವಿಚಾರವಾಗಿಯೂ ಯಾವುದನ್ನು ಸರಿಪಡಿಸುವ ಕೆಲಸಕ್ಕೆ ಇಲಾಖೆಗಳು ಮುಂದಾಗಿಲ್ಲ. ಇದೇ ಕಾರಣಕ್ಕೆ ನಗರದ ಬಹುತೇಕ ಪ್ರದೇಶಗಳಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿದೆ. ಇದರಿಂದ ಬೇಸತ್ತಿರೋ ನಗರವಾಸಿಗಳು ಸರ್ಕಾರಕ್ಕೆ ಬೋಟ್ ಗ್ಯಾರಂಟಿ ಘೋಷಿಸಿ ಬಿಡಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏನು ಪರಿಸ್ಥಿತಿ ಅಂದರೆ ಬೋಟ್ ಗೀಟ್ ಕೊಟ್ಬಿಟ್ರೆ ಆರಾಮಾಗಿ ಒಂದು ಬೆಂಗಳೂರಿಗೆ ಗೌರ್ಮೆಂಟ್ ಸರ್ಕಾರದಿಂದ ಬೋಟ್ ಗೀಟ್ ಕೊಟ್ಬಿಟ್ರೆ ಆರಾಮಾಗಿ ಮಳೆ ನೀರಲ್ಲಿ ಬೋಟಲ್ಲಿ ಹೋಗಿ ಆರಾಮಾಗಿ ಜೀವನ ಮಾಡ್ಬೋದು ಸರ್. ಹೇಳ್ಕೊಂಡು ಅಂತ ಜೀವನ ಮಾಡ್ಬೋದು ಸರ್. ಧಾರಾಕಾರ ಮಳೆಗೆ ಹಾಳಾದ ರಸ್ತೆಗಳು. ಬೆಂಗಳೂರಿಗರಿಗೆ ಬೋಟ್ ಗ್ಯಾರಂಟಿ ಘೋಷಿಸಿ. ನಗರದ ಬಹುತೇಕ ರಸ್ತೆಗಳು ಹಾಳಾಗಿವೆ. ಹಲವು ರಸ್ತೆಗಳು ಜಲಾವೃತವಾಗಿವೆ. ಈ ರಸ್ತೆಗಳಿಗೆ ದ್ವಿಚಕ್ರ ವಾಹನ ಅಥವಾ ಕಾರ್ನಲ್ಲಿ ಇಳಿದ್ರೆ ವಾಪಸ್ ಮನೆಗೆ ಹೋಗುವ ಗ್ಯಾರಂಟಿ ಇಲ್ಲ. ಹಾಗಾಗಿ ಸರ್ಕಾರ 5 ಗ್ಯಾರಂಟಿಗಳಂತೆಯೇ ಪ್ರತಿ ವಾರ್ಡ್ಗೂ ಬೋಟ್ಗಳನ್ನು ಕೊಟ್ಟರೆ ಜನ ಹೇಗೋ ತೇಲಿಕೊಂಡಾದ್ರೂ ಜೀವನ ಸಾಗಿಸುತ್ತಾರೆ. ಹೀಗಾಗಿ ಸರ್ಕಾರ 5 ಗ್ಯಾರಂಟಿಗಳ ಜೊತೆ 6ನೇ ಗ್ಯಾರಂಟಿಯಾಗಿ ಬೋಟ್ ಗ್ಯಾರಂಟಿ ಕೊಡಿ ಅಂತ ಕಿಡಿಕಾರಿದ್ದಾರೆ. ಇವಾಗಿರೋ ಪರಿಸ್ಥಿತಿ ನೀವು ಬೋಟ್ ಕೊಟ್ಟರೆ ನಮಗೆ ತುಂಬ ಸೌಕರ್ಯ ಆಗುತ್ತೆ ಅನಿಸುತ್ತೆ. ಯಾಕಂದರೆ ಓಡಾಡೋಕ್ಕಂತೂ ಗಾಡಿಯಲ್ಲಂತೂ ಆಗೋದಿಲ್ಲ. ಹೆಂಗಿದ್ರು ಹೋಗಿ ನಾವು ಬಿದ್ದು ಹಾಸ್ಪಿಟ್ಲಿಗೆ ಹೋಗಿ ಸೇರೋಕ್ಕೆ ಬದಲು ಬೋಟಲ್ಲಿ ಕುತ್ಕೊಂಡು ನಿಧಾನ ಹೋಯ್ತೀವಿ ಕೆಲಸಕ್ಕೆ. ಏನೋ ಒಂದು ಸಹಾಯ ಮಾಡಿ ಜನಗಳನ್ನ ಉಳಿಸಿ. ಎಷ್ಟು ದಿನ ಅಂತ ಹಿಂಗೇ ನಡೀತಾ ಇರೋದಂತ ಗೊತ್ತಾಯ್ತಲ್ಲ, ಯಾರ ಹತ್ರ ಕಂಪ್ಲೇಂಟ್ ಮಾಡೋದಂತನೂ ಗೊತ್ತಾಯ್ತಲ್ಲ ನಮಗೆ. ಒಟ್ಟಾರೆ ಸರ್ಕಾರ ಮಳೆ ಎದುರಿಸಲು ಬೇಕಾದ ತಯಾರಿ ಮಾಡಿಕೊಳ್ಳದ ಪರಿಣಾಮ ನಗರ ವಾಸಿಗಳು ಕೆಟ್ಟ ಪರಿಸ್ಥಿತಿ ಎದುರಿಸುವಂತಾಗಿದೆ. ಜನರ ಬೇಡಿಕೆಯಂತೆ ನಗರದ ಪರಿಸ್ಥಿತಿಗೆ ಅನುಗುಣವಾಗಿ ಸರ್ಕಾರ ಬೋಟ್ ಭಾಗ್ಯ ಬಗ್ಗೆ ಯೋಚನೆ ಮಾಡೋದು ಸೂಕ್ತವೇ ಸರಿ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.